ನಮಸ್ಕಾರನೇ. ನಾನು ರಾಮ ಭಕ್ತ ಮತ್ತು ಹಿಂದೆ ವಿಶ್ವ ಹಿಂದೂ ಪರಿಷತ್ನವರು ಈಗ 2 ವರ್ಷ ಹಿಂದೆ ರಾಮ ಮಂದಿರ ಕಟ್ಟಲಿಕ್ಕೆ ಹಣ ಕೂಡಿಸ್ಕೊಡ್ಬೇಕಂದಾಗ ನಾವು ಹುಬ್ಳಿಯಲ್ಲಿ ಅಲ್ಲಿ ವ್ಯಾಪಾರಸ್ಥರು ಮತ್ತು ಹೋಟೆಲರ್ಸು, ಇಂಡಸ್ಟ್ರಿಸ್ಟು ಎಲ್ಲರದ್ದು ಒಂದು ಮೀಟಿಂಗ್ ಮಾಡಿಸಿ ಸುಮಾರು 2 ಕೋಟಿಗಿಂತ ಹೆಚ್ಚು ಹಣ ಕೂಡಿಸ್ಕೊಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದೆ. ಮತ್ತು ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರ ಆಗಬೇಕನ್ನುವಂಥ 100 ಕೋಟಿ ಜನರ ಒಂದು ಆಶೆ, ಅದರ ತಕ್ಕಂತೆ ಸುಪ್ರೀಂ ಕೋರ್ಟು ಸಹಿತ ಅದರ ಪರವಾದಂಥ ಒಂದು ನಿರ್ಧಾರ ಕೊಟ್ಟ ಮೇಲೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಮತ್ತು ಗರ್ಭಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ 22ನೇ ತಾರೀಕು ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಅಲ್ಲೇನೋ ಅವತ್ತು ಆ ಕಾರ್ಯಕ್ರಮ ಪ್ರಧಾನಮಂತ್ರಿಗಳು ಬರುವುದರಿಂದ ಕೆಲವೊಂದು ರಿಸ್ಟ್ರಿಕ್ಟೆಡ್ ಯಾರು ಆಹ್ವಾನ ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಅಲ್ಲಿ ಹೋಗುವಂಥದ್ದು. ಹೀಗಾಗಿ ವೈಯಕ್ತಿಕವಾಗಿ ನನಗೇನು ಆಹ್ವಾನ ಬಂದಿಲ್ಲ. ಹೀಗಾಗಿ ಬರದೇ ಇರುವುದರಿಂದ ಅದು ನಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಮತ್ತು ಹಿಂದೆ ಈಗ 1 ವರ್ಷ 2 ವರ್ಷ ಒಂದು ವರ್ಷ ಹಿಂದೆ ನಾನು ಅಯೋಧ್ಯೆಗೆ ಅಲ್ಲೇನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ರಾಮ ಮಂದಿರ ಅದು ವೀಕ್ಷಣೆ ಮಾಡಲಿಕ್ಕೆ ನಾನು ಹೋಗಿದ್ದೆ. ಈಗ 1 ವರ್ಷದಿಂದ ಹೋಗಿದ್ದೆ ನಾನು. ಹೀಗಾಗಿ ಮುಂದೆ 22ನೇ ತಾರೀಕು ಇದೆಲ್ಲ ಕಾರ್ಯಕ್ರಮ ಹೋದ್ಮೇಲೆ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ತೆಗೆದುಕೊಳ್ಳುವಂಥ ಕೆಲಸ ಸರ್. ಸುಮಲತಾ ಅವರು ಕಾಂಗ್ರೆಸ್ ಬರ್ತಾರಂತ ಸುದ್ದಿ ಬಂದಿದೆ. ರಾಜಕೀಯ ಸ್ವಲ್ಪ ಪಡ್ಕೊಳ್ತಾ ಇದೆ. ಒಂದ್ ಕಡೆಗೆ ಪರ ವಿರೋಧ ನಡೀತಾ ಇದೆ. ಈ ರಾಮ ಮಂದಿರ ಉದ್ಘಾಟನೆಯಿಂದ ಬಿಜೆಪಿ ಲಾಭ ಆಗುತ್ತೆ ನೋಡಿ. ಒಂದು ನಾತಿನಿ ಈ ರಾಮ ಮಂದಿರ ಧಾರ್ಮಿಕತೆ, ಧರ್ಮದ ಸಂಕೇತ, ಧರ್ಮವನ್ನು ಜಾಗೃತಿ ಮಾಡಲಿಕ್ಕೆ ಮತ್ತು ರಾಮ ಮಂದಿರ ಇವತ್ತು ಧರ್ಮ ಜಾಗೃತಿ ಮಾಡಲಿಕ್ಕೆ ಇಡೀ ದೇಶವನ್ನು ಒಂದು ಮಾಡಲಿಕ್ಕೆ ಇರುವಂಥದ್ದು. ಹೀಗಾಗಿ ಇದರಲ್ಲಿ ರಾಜಕಾರಣ ಚರ್ಚೆ ಆಗುವಂಥದ್ದು ಅವಶ್ಯಕತೆಯೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಲ್ಲ ಅವರೆಲ್ಲ ದಯವಿಟ್ಟು ಇದನ್ನು ಬಿಡ್ರಿ. ಇವತ್ತು ರಾಮ ಮಂದಿರ ಆಗ್ತಿದೆ ಅನ್ನುವಂಥ ಒಂದು ಖುಷಿಯಲ್ಲಿ ಇರಬೇಕು ಅನ್ನುವಂಥದ್ದೇ ನನ್ನ ಅಡ್ವೈಸ್. ಬಿಜೆಪಿ ಲಾಭ ಆಗುತ್ತೆ ನೋಡಿ. ಒಂದು ನಾನು ಹೇಳ್ತೀನಿ, ನಾನು ಹಿಂದೆ ಹಲವಾರು ಬಾರಿ ಹೇಳಿದ್ದೀನಿ, ಯಾವುದೋ ಒಂದು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವು ಎಮೋಷನಲ್ ಇಶ್ಯೂಸು, ಅದರ ಮೇಲೆ ನಾವು ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇವತ್ತು ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಬರಬಾರ್ದು. ಇದು ಈ ಒಂದು ಎಮೋಷನಲ್ ಇಶ್ಯೂಸ್ ಏನಿರ್ತಾವಲ್ಲ ಇದು ತಾತ್ಕಾಲಿಕ. ಹೀಗಾಗಿ ನಮ್ಮ ಪರ್ಫಾರ್ಮೆನ್ಸು, ನಮ್ಮ ಒಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಮತ್ತು ಇದೆಲ್ಲ ಕೌಂಟ್ ಆಗಿ ಚುನಾವಣೆ ರಿಸಲ್ಟ್ ಸರಿ. ಬಿಜೆಪಿನೇ ಮಾಡ್ತಾ ಇದೆ ಅಂತ ಅನ್ನೋದು ಅಲಿಗೇಷನ್ ಇದೆ. ಇದು ವಿಶ್ವ ಹಿಂದೂ ಪರಿಷತ್ ಆಗಲಿ ಅಥವಾ ಟ್ರಸ್ಟ್ ಆಗಲಿ ಮಾಡ್ತಾ ಇಲ್ಲ. ಬಿಜೆಪಿ ರಾಜಕೀಯಕ್ಕೆ ಅದು ಯಾವಾಗ ಚಾಲೂ ಆಯಿತು ಅಲ್ಲಿ ಟ್ರಸ್ಟ್ ಅಂಡರ್ ಒಳಗಿದೆ ಎಲ್ಲವೂ ಸಹಿತ ನಿರ್ಮಾಣ ಮಾಡುತ್ತಾ ಇರುವಂಥದ್ದು. ಮತ್ತೊಂದು ಅಯೋಧ್ಯೆ ರಾಮ ಮಂದಿರದ ಒಂದು ಟ್ರಸ್ಟ್ ಏನಿದೆ ಅವ್ರ ಮುಖಾಂತರ ಇದೆಲ್ಲ ನಡೀತಾ ಇದೆ. ಇವತ್ತು ಆಹ್ವಾನ ಯಾರ್ಯಾರಿಗೆ ಬಂದದ ಅದೆಲ್ಲವೂ ಅವರೇ ಕೊಟ್ಟಿದ್ದಾರೆ. ಮತ್ತು BJPಯ ನಾಯಕರು ಹಲವಾರು ಬಾರಿ ಹೇಳಿದ್ದಾರೆ ಇದು ನಮಗೇನು ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಈಗ ಯಾರೋ ನಮ್ಗೆ ಆಹ್ವಾನ ಬಂದಿಲ್ಲ, ಮತ್ತೊಂದು ಬಂದಿಲ್ಲ ಅಂತಂದಾಗ ಅದನ್ನು ನಾವು ಆಹ್ವಾನ ಕೊಡೋರಲ್ಲ, ಅದು ಟ್ರಸ್ಟ್ ಕೊಡ್ತಾರೆ ಅಂದಾಗ. ಹೀಗಾಗಿ ಇವತ್ತು ಯಾರು ಆಹ್ವಾನ ಬಂದಂಥವ್ರಿಗೆ ಅವರು ನಾವು ಹೋಗುವುದಿಲ್ಲ ಅನ್ನುವಂಥದ್ದು ಬೇರೆ ಬೇರೆ ಕಾರಣ ಸಲುವಾಗಿ ಹೇಳಿದಾಗ, ಬೇರೆ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯವರು ಹೇಳಿದಾಗ ಅವತ್ತು ಅಂದರೆ ಟೀಕೆ ಮಾಡಿದವರು ಯಾರು? ಭಾರತೀಯ ಜನತಾ ಪಾರ್ಟಿ. ಈ ಟೀಕೆಗಳು ಚಾಲೂ ಆದಾಗ ಇದು ಸ್ಟಾರ್ಟ್ ಆಯಿತು. ಹೀಗಾಗಿ ಇದರಲ್ಲಿ ಟೀಕೆ ಟಿಪ್ಪಣಿ ಅವೆಲ್ಲ ಮಾಡೋದು ಬಿಟ್ಟು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನು ಸಂತೋಷ ಪಡುವಂಥದ್ದು ಧರ್ಮ ಜಾಗೃತಿಯ ಕೆಲಸ ನಾವೆಲ್ಲ ಮಾಡೋದು. ಬಂದವರು ಹೋಗ್ಬೇಕಂತೀರ ನೋಡ್ರಿ, ಅವ್ರು ಬಿಟ್ಟಂಥ ವಿಚಾರ ರೀ, ಅವ್ರು ಬಿಟ್ಟಂಥ ವಿಚಾರ. ನೀವು ಯಾರಿಗೆ ಒತ್ತಾಯ ಯಾಕೆ ಮಾಡ್ತೀರಿ? ಅದು ಹೋಗೋದು ಬಿಡೋದು ಅವ್ರು ಬಿಟ್ಟಂತ ವಿಚಾರ. ನೋಡಿ, ಅದಕ್ಕೆ ನಾ ಹೇಳೋದಿಲ್ಲ, ಇವೆಲ್ಲ ಟೀಕೆ ಟಿಪ್ಪಣಿ ಬಿಟ್ಟು ಬಿಡ್ರಿ. ಹಿಂದೂ ಕಳೆದ ಚುನಾವಣೆಯಲ್ಲಿ, ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸೀಟ್ ಹೆಂಗೆ ಬರ್ತಿದ್ವು ಕಾಂಗ್ರೆಸ್ ಪಾರ್ಟಿಗೆ? ಹಿಂದೂಗಳು ಓಟ್ ಹಾಕದೇ ಇದ್ರೆ 130 ಹೆಂಗೆ ಬರ್ತಿದ್ವು? ಹೀಗಾಗಿ ಇವತ್ತು ಹಿಂದೂ ವಿರೋಧಿ ಮತ್ತೊಂದು ಇವೆಲ್ಲ ಈ ರಾಜಕೀಯ ಭಾಷೆಗಳನ್ನ ನಾವು ಬಿಟ್ಬಿಡ್ತೀವಿ. ಇಲ್ಲಿವರೆಗೆ ನನಗೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ ಮತ್ತು ಇನ್ನೂ ಹಲವಾರು ಬಾರಿ ನಾನು ಹೇಳಿದ್ದೀನಿ, ಮತ್ತೆ ವಾಪಸ್ ಹೋಗುವಂಥ ಪ್ರಶ್ನೆ ಇಲ್ಲ, ಯಾರೂ ಕಾಂಟ್ಯಾಕ್ಟು ಮಾಡಿಲ್ಲ. ಬಿಜೆಪಿ ಅವರು ರಾಮ ಮಂದಿರ ಉದ್ಘಾಟನೆ ಅದಲ್ಲ ರಾಮ ಇದ್ರದ್ದು ಅದ್ರದ್ದು ಹೆಂಗೆ ಪಾಲಿಟಿಕ್ಸ್ ತೊಗೊಳಕತ್ತಾರ, ಅದ್ರಂಗೆ ಸಿದ್ದರಾಮಯ್ಯ ಅವರು ಸಹಿತ ನಿನ್ನೆ ದಿನ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಹೇಳಿ ಘೋಷಣೆ ಮಾಡಿ ಇವರು ರಾಜಕೀಯ ಲಾಭ ತಗೊಳಕ್ಕೆ ತಿಳ್ಕೊಂಡು ನೋಡಿ. ಒಂದು ನಾನು ಹೇಳ್ತೀನಿ, ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಬೇಕು ಅನ್ನೋದು ಭಾಳ ವರ್ಷದ ಬೇಡಿಕೆ. ಅದು ಸ್ಪಂದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರು ಹೇಳುವಾಗ ಹೇಳ್ಬೇಕಾಯ್ತು, ಹಿಂದೆ BJP ಯಾಕೆ ಮಾಡಲಿಲ್ಲ? ಅದೇನು ಹೇಳಿಲ್ಲ, ಮಾಡಿದಾರೆ ಅಷ್ಟೇ. ಆಯ್ತಪ್ಪ, ಈಗ ಮಾಡಿದಾರಲ್ಲ ಅದನ್ನ ಸ್ವಾಗತ ಮಾಡೋಲ್ಲ. ಮಾಡಿದ್ದನ್ನ ಇಷ್ಟು ವರ್ಷ ಆಗಿಲ್ಲ, ಹಾಗಾದ್ರೆ BJP ಅವರು ಮಾಡ್ಬೇಕಾಗಿತ್ತಲ್ಲ ಅಂತಂದ್ರೆ ಮಾಡಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಡೆಡ್ ಆಗಿದೆ, ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ.
ನಡೆದವಲ್ರಿ, ಸರ್ಕಾರ ನಡೀತಾ ಇದೆ, ಕೆಲಸ ಗ್ಯಾರಂಟಿ ಹೋಗಿದೆ ಅಂತ. ಗ್ಯಾರಂಟಿದು ಎಷ್ಟು ಜನರಿಗೆ ಲಾಭ ಆಗಿದೆ ರೀ? ಎಷ್ಟು ಜನರಿಗೆ? ಅದೇನು ಗ್ಯಾರಂಟಿ ಅನ್ನುವಂಥದ್ದು ಏನು ಭಾಳ ಕಡಿಮೆ ಅನ್ನೋದು. ಇವತ್ತು 200 ಯೂನಿಟ್ಸು ಫ್ರೀ ಕೊಡುವಂಥದ್ದು. ಬಸ್ನಲ್ಲಿ 1,60,00,000 ಹೆಚ್ಚು ಜನ ಮಹಿಳೆಯರು ಅಡ್ಡಾಡಿದ್ರು ಇಲ್ಲಿವರೆಗೆ. ದಿನಾಲ 5-6 ಲಕ್ಷ ಜನ ಮಹಿಳೆಯರು ಅಡ್ಡಾಡ್ತಾರೆ ಬಸ್ನಲ್ಲಿ. 200 ನಾನು ಎಷ್ಟೋ ಕಡೆ ಹೋಗಿದ್ದೆಲ್ಲ, ನಿಮಗೆ ವಿದ್ಯುತ್ ಜೀರೋ ಬಿಲ್ ಬಂದಂದ್ರೆ ನಮಗೆ ಎಲ್ಲರೂ ಭಾಳ ಕೈ ಎತ್ತಿ ಹೇಳ್ತಾರೆ. ಹೀಗಾಗಿ ಅದು ಎಲ್ಲ ಜನಸಾಮಾನ್ಯರಿಗೆ ಬಡವರಿಗೆ ಮುಟ್ಟುವಂಥ ಯೋಜನೆ ಇಲ್ಲ. ಅದು ಮುಟ್ತಾ ಇದೆಲ್ಲ ನಮ್ಮ ನಿರುದ್ಯೋಗ ಯುವಕರಿಗೆ ಈಗ ಸಿಗ್ತಾ ಇದೆ ಸ್ಟೈಪೆಂಡ್ ರೀ. ಧಾರವಾಡ MP ಎಲೆಕ್ಷನ್ ತಾವೇನಾದ್ರು ನಾನು ಹಿಂದೆ ಹಲವಾರು ಬಾರಿ ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬಂದಾಗೂ ನಾನು ಆಸ್ಪರೆಂಟ್ ಅಲ್ಲ ಅಂತ ಹೇಳಿದೆ. ಆಸ್ಪರೆಂಟ್ ಅಲ್ಲ ಅಂತ ಹೇಳಿದೆ ನಾನು. ನಿಮಗೆ ಸಮಾಧಾನ ಇದೆ ಕಾಂಗ್ರೆಸ್ ಹೋಗಿದ್ರೆ? ನೋಡ್ರಿ, ನನಗೆ ಏನಾಗಿದೆ, ಅಪಮಾನ ಆಗಿದೆ. ಅದಾದ್ಮೇಲೆ ಇವತ್ತೇನೋ ಒಂದು ಲೆಸನ್ ಕಲಿಸ್ಬೇಕಾಯ್ತು, ಅದು ಮಾಡಿದ್ದೇನೆ. ನಾ ಸಮಾಧಾನ ಇದ್ದೇನೆ. ಕಾಂಗ್ರೆಸ್ ಅಲ್ಲಿ ಸಮಾಧಾನ ನಿರ್ಲಕ್ಷ್ಯ ಮಾಡಿದಾರೆ ನಿಮ್ಗೆ ಅನ್ಸೋದು? ನಾನು ಏನು ನಿರೀಕ್ಷೆನೂ ಮಾಡಿಲ್ರಿ. ನನಗೊಂದು ಹಠ ಇತ್ತವತ್ತೆ. ಆ ರೀತಿ ಅಪಮಾನ ಮಾಡಿದ್ರಿಂದ ಅದಕ್ಕೆ ಸರಿಯಾದಂಥ ಬುದ್ಧಿ ಕಲಿಸ್ಬೇಕಂತ ಹಠ ಬಿಟ್ಟರೆ, ನನಗೆ ಕಾಂಗ್ರೆಸ್ ಪಾರ್ಟಿ ಹೋಗೋದ್ರಿಂದ ಅವ್ರೇನೋ ಅಸುರಸ್ ಕೊಡೋದ್ರ ಮುಖಾಂತರ ನನಗೇನೋ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡು ಹೋಗಲೇ ಇಲ್ಲ. ಇವತ್ತು ನಾನು ಸಮಾಧಾನಕರವಾಗಿ ಇದ್ದೇನೆ. ನಾನು ಕಾಂಗ್ರೆಸ್ ಅಲ್ಲಿ happy ಆಗಿದೆ. ಡೆಫಿನೆಟ್ಲಿ. ಈಗ ನಿಮ್ಮ ಈಗ ಸರ್ಕಾರದಲ್ಲಿ ಮತ್ತೆ ಈಗ 3 ಜನ DCM ಮಾತು ಕೇಳಿ ಬರ್ತಾ ಇದೆ. ನೋಡಿ, ಇದೆಲ್ಲ ಇದು ಯಾವ ಪಕ್ಷದ ವರಿಷ್ಠರಿಗೆ ಬಿಟ್ಬಿಡೋಕೆ ನಾವು ಸುಮ್ಮನೆ ಸಾರ್ವಜನಿಕ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಇಂಥವೆಲ್ಲ. ಸರ್, ಸುಮಲತಾ ಅವ್ರು ಕಾಂಗ್ರೆಸ್ ಬರ್ತೀನಿ ಅಂತ ಹೇಳ್ತಾ ಇದಾರೆ, ತಮ್ಮ ಬಗ್ಗೆ ನಾ ಹಂಗೆ ಕಾಂಗ್ರೆಸ್ ನನಗೆ ಯಾರು ಸಂಪರ್ಕ ಮಾಡಿಲ್ಲ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ತಮಗೇನು ಗಮನಕ್ಕಿಲ್ಲ? ನನ್ನ ಗಮನಕ್ಕಿಲ್ಲ. ನಿಮಗೆ MP ಎಲೆಕ್ಷನ್ ನಿರ್ಧರಿಸಿದ್ರು? ನಾನು ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಇನ್ನೂ ಅದ್ರ ಬಗ್ಗೆ ನನ್ನ ಕೂಡ ಯಾರೂ ಚರ್ಚೆ ಮಾಡಿಲ್ಲ. ಮತ್ತು ನನಗೆ ವೈಯಕ್ತಿಕವಾಗಿ ನಿಲ್ಲುವಂಥ ಆಶೆ ಇಲ್ಲ. ಎಷ್ಟು ಸೀಟ್ ಬರ್ಬೋದು ಸರ್ ನಿಮ್ಗೆ ಅನ್ಸುತ್ತೆ? ನಾ ಮಧ್ಯದಿಂದ ಹೇಳೋದ್ರಲ್ಲಿ 12ರಿಂದ 15 ಸೀಟ್ ಮಿನಿಮಮ್ ಬರ್ತಾವೆ ಕಾಂಗ್ರೆಸ್ ಪಾರ್ಟಿ. ಅದಕ್ಕಿಂತ ಹೆಚ್ಚಿಗೆ ಬರ್ಬೋದು. ರಾಮ ಮಂದಿರ ಉದ್ಘಾಟನೆಯಿಂದ ಬಿಜೆಪಿ ಲಾಭ ಆಗುತ್ತೆ, ಹೀಗಾಗಿ ಮತ್ತೆ ಮೋದಿನೇ ಮತ್ತೆ ಪ್ರಧಾನಿ ಆಗ್ತಾರೆ, ಇಂಡಿಯಾ ಒಕ್ಕೂಟದ ಇದು ಮಾರ್ಚ್ ಏಪ್ರಿಲ್ ನಡೆಯುವಂಥ ಇಲೆಕ್ಷನು. ಅವ್ರ ಜನ ಮತ್ತೆ ಹೆಂಗಿರ್ತದ, ಜನ ಅಭಿಪ್ರಾಯ ಹೆಂಗಿದೆ ನೋಡುವಂತೆ. ಎವ್ರಿ 15 ಡೇಸ್ ಎವ್ರಿ ವೀಕ್ ಬದಲಾವಣೆ ಆಗ್ತಿರ್ತದೆ. ನೋಡೋಣ, ವೇಟ್ ಮಾಡೋಣ. ಮಾತು ಹೇಳಿದ್ದಾರೆ, 20ಕ್ಕಿಂತ ಕಡಿಮೆ ಸೀಟ್ ಬಂದರೆ ಮುಂದೆ ನಾನೇ ರಾಜ್ಯಕ್ಕೆ ಬರಬೇಕಾಗತ್ತೆ ಅಂತ. ನೋಡಿ, ಒಂದು ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ ಇದ್ದಂಥವ್ರು ಸ್ವಲ್ಪ ಇದು ಮಾಡ್ಬೇಕಲ್ಲ, ಬಿಸಿ ಮುಡಿಸ್ಬೇಕಲ್ಲ, ಅದಕ್ಕೆ ಹೇಳಿದಾರೆ. ಇಲ್ಲ, ಅವ್ರು ಕೂಡ ನನಗೆ ಸಂಪರ್ಕ ಬಂದಿಲ್ಲ. ಅವ್ರ ಮನಸ್ಸಿಗೆ ಏನಿತ್ತು ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.